ಹುಲಿಯನ್ನೂ ಸಹ ಹೆದರಿಸೋಡಿಸುತ್ತೆ. ಯಾಕಂದ್ರೆ ಪಂಜಗಳೇನಿದಾವೆ ಉಗುರುಗಳು 3-4 ಇಂಚು ಉದ್ದ ಉಗುರಿರ್ತವೆ, ಹಲ್ಲು ಬಹಳ ಕೋರೆಹಲ್ಲು ಪವರ್ಫುಲ್ ಆಗಿರ್ತವೆ. ಆ ಮನುಷ್ಯ ಮಾಡಿದ ಏನು ಬೇಯಿಸಿದ ಆಹಾರ ಏನಿದೆ ಅಲ್ಲ, ಅದು ತಿಂದ್ಬಿಟ್ರೆ ಹಲ್ಲು ಹುಳುಕ್ ಹಿಡಿತದೆ. ಅದು ಮಂಗಗಳು ಜಾಸ್ತಿ ಕಾಡಲ್ಲಿದ್ರೆ ಅವುಗಳನ್ನು ತಿಂದ್ಕೊಂಡು ಚಿರತೆ ಅಲ್ಲೇ ಇರುತ್ತೆ. ಅದೇ ರೀತಿ ಕೆಲವು ಸಾರಿ ಒಂದೇ ಗುಹೆ ಒಳಗೆ ಕಂಪಾರ್ಟ್ಮೆಂಟ್ ಇರ್ತವೆ ಬೇರೆ ಬೇರೆ ಬೇರೆ. ಒಂದ್ ಕಡೆ ಗುಹೆ ಎಂಟ್ರಿ ಒಂದೇ ಇರುತ್ತೆ, ಒಂದ್ ಕಡೆ ಕರಡಿ ಒಂದ್ ಸಣ್ಣ ಉಪ ಗುಹೆಯಲ್ಲಿ ಹೋದ್ರೆ ಚಿರತೆ ಇನ್ನೊಂದು ಗುಹೆ ಹೋಗಿರ್ತದೆ. ಅವಾಗ ಎರಡೂ ಹೊರಗೆ ಬರ್ಬೇಕಾದ್ರೆ ಇಂಟ್ರಾಕ್ಷನ್ ಬರುತ್ತೆ. ಅದಕ್ಕೆ ನಾವು ಹೋದಾಗ ಕಾಡಿನಲ್ಲಿ ಆ ಶಬ್ದ ಕೇಳಿಸಿರುತ್ತೆ, ಚಿರತೆ ಮತ್ತು ಕರಡಿಗಳ ನಡುವಿನ ಸಂಘರ್ಷದ ಶಬ್ದ ಕೇಳಿಸ್ತಾ ಇರುತ್ತೆ. ಇದು ಈ ಗುಹೆ ಒಳಗೆ ಚಿರತೆನೂ ಇರುತ್ತೆ. ಹೌದು, ಒಂದೇ ಎಂಟ್ರಿ. ನಮ್ಮ ರಾಮನಗರದಲ್ಲಿ ಒಂದು ಸ್ಟಡಿ ಮಾಡ್ತಿದ್ದಾರೆ ನಮ್ಮ ಸ್ನೇಹಿತರು. ಒಂದು ಬ್ಯೂಟಿಫುಲ್ ಆದಂತ ಒಂದು ಎಂಟ್ರಿ ಇದೆ, ಒಂದು ಒಳ್ಳೆ ಕಮಾನ್ ಕಟ್ಟದಂಗ ಆ ತರ ಇದೆ. ಒಂದು ಎಂಟ್ರಿ ಒಳಗೆ ಕರಡಿ ಹೋಗುತ್ತೆ, ಬೆಳಗ್ಗೆ 6, 7, 8 ಗಂಟೆವರೆಗೂ ಬರ್ತಾವೆ, ಒಳಗೆ ಹೋಗ್ಬಿಡ್ತವೆ, ಹೋಗಿ ಮಲಗ್ತವೆ. ಆ ಕರಡಿ ಹೋದ್ ಸ್ವಲ್ಪ ಚಿರತೆನ ಅದೇ ಗುಹೆ ಒಳಗೆ ಹೋಗ್ತವೆ, ಒಳಗೆ ಮತ್ತೆ ಒಳಗೆ ಕನೆಕ್ಷನ್ಸ್ ಸಬ್ವೇಸ್ ಎಲ್ಲ ಇರ್ತವೆ, ಮತ್ತೆ ಆ ತರ ಅವು ಬದುಕ್ತಾವೆ ಅಲ್ಲಿ. ಬಟ್ ಅದು ತನ್ನ ಆಹಾರ ಮಾಡ್ಕೊಳ್ಳೋದಿಲ್ಲ ಕರಡಿಯನ್ನ, ಚಿರತೆ ಇಲ್ಲ. ಯಾಕಂದ್ರೆ ಕರಡಿ ನೋಡಿ, ನೋಡ್ಲಿಕ್ಕೆ ಮೊಬ್ಬು ಗರಡಿ ಅಂತ ಹೇಳ್ತೀವಿ, ಆದ್ರೆ ಅದು ಇಷ್ಟು ವ್ಯಗ್ರ ಅಂತ ಹೇಳಿದ್ರೆ, ಅಟ್ಯಾಕ್ ಮಾಡಿದ್ರೆ ಹುಲಿಯನ್ನೂ ಸಹ ಹೆದರಿಸೋಡಿಸುತ್ತೆ. ಯಾಕಂದ್ರೆ ಪಂಜಗಳೇನಿದಾವೆ ಉಗುರುಗಳು 3-4 ಇಂಚು ಉದ್ದ ಉಗುರಿರ್ತವೆ, ಹಲ್ಲು ಬಹಳ ಕೋರೆಹಲ್ಲು ಪವರ್ಫುಲ್ ಆಗಿರ್ತವೆ. ಕಚ್ಚಿ ಬಿಟ್ರೆ ಬಹಳ ಅಪಾಯಕಾರಿಯಾದಂತ ಗಾಯವನ್ನು ಉಂಟು ಮಾಡುತ್ತದು. ಹಾಗಾಗಿ ಚಿರತೆಗಳು, ಹುಲಿಗಳು ಕರಡಿ ನೋಡಿದ್ರೆ ಹೆದರ್ತವೆ. ಸರ್, ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರೆ ಒಂದು ಅದು ಹೀಟಿಗೆ ಬಂದು ಬೆಲೆ ಅದು ಕ್ರಾಸ್ ಆಗುತ್ತೆ. ಕ್ರಾಸ್ ಆದಾಗ ಎಷ್ಟು, ಒಂದು 5-6 ದಿವಸ ಒಟ್ಟಿಗೆ ಇರುತ್ತೆ ಗಂಡೆ? ಹೌದು, ಇರುತ್ತೆ. ಅಷ್ಟೇ, ಒಂದು ವಾರ ಅಷ್ಟೇ ಅದರ ಸಂಪರ್ಕ. ಒಂದು ವಾರದಿಂದ 15 ದಿನದವರೆಗೆ ಗಂಡು ಹೆಣ್ಣು ಒಟ್ಟಿಗೆ ಇರ್ತವೆ. ಅದಾದ್ಮೇಲೆ ಮುಗಿದೋತು ಅವ್ರ ದಾರಿ ಅವ್ರಿಗೆ, ಇವ್ರ ದಾರಿ ಇವರಿಗೆ. 2-2.5 ವರ್ಷ ಸಿಗುದಿಲ್ಲ. ಮತ್ತೆ 2.5 ವರ್ಷದವರೆಗೆ ಹೆಣ್ಣು ಹತ್ರ ಬಿಡಲ್ಲ ಗಂಡಿಗೆ. ಸರ್, ಈಗ ಅದು ಹೋಗಿ ಒಂದು ತಂಪಾದ ಪ್ಲೇಸ್ ಹುಡುಕುತ್ತೆ ಅಂದ್ರೆ ಗವಿ ಒಳಗೆ. ಹೌದು, ಯಾವ್ದೊಂದು ಗುಹೆ ಪೊಟ್ರೆ ಇದ್ದಂತ ತಂಪಾದ ಪ್ಲೇಸ್. ಹೌದು, ಅಲ್ಲಿಗೆ ಆಹಾರ ಹೇಗೆ ಕಳಿಸಿರ್ತಿದ ನೋಡಿ. ಅದು ಬಹಳ ವಿಚಿತ್ರ ನೋಡಿ. ಯಾವಾಗ್ಲೂ ಕರಡಿ ಒಳಗೆ ಏನು ಮರಿ ಹಾಕ್ಬಿಡುತ್ತೆ, ಅದು ಹೊರಗೆ ಬರೋದಿಲ್ಲ. 3-4 ದಿನ, ಒಂದು ವಾರ ಗಟ್ಲೆ ಅಲ್ಲೇ ಇರುತ್ತೆ. ಯಾವ ಸಂದರ್ಭದಲ್ಲಿ ಇರುತ್ತೆ ಅಂದ್ರೆ, ಅದು ಭಯಂಕರವಾದಂತ ಉದ್ವಿಗ್ನ ಸ್ಥಿತಿಯಲ್ಲಿ ಇರುತ್ತದು ಹೆಣ್ಣು ಕರಡಿ. 4-5 ದಿನ ಆದ್ಮೇಲೆ ಬಾಯಾರಿಕೆ ಆದಾಗ ಏನ್ ಮಾಡುತ್ತೆ, ಹಗಲತ್ತು ಬರುತ್ತೆ ಹೊರಗೆ. ಹಗಲತ್ತು ಬಂದ್ಬಿಟ್ಟು ಹತ್ತಿರದಲ್ಲಿದ್ದ ನೀರು ಕುಡಿದ್ಬಿಟ್ಟು ಏನಾರು ಆಹಾರ ಸಿಕ್ಕರೆ ತಿಂದು ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ಅಲ್ಲಿ ಬಡಕ್ಲಾಗ್ಬಿಟ್ಟಿರ್ತದೆ ಅದಕ್ಕೆ ಆಹಾರ, ಅದಕ್ಕೆ ಮೈಯಲ್ಲೆಲ್ಲಿರುವಂತ ಕ್ಯಾಲ್ಸಿಯಂ ಹಾಲಿನ ರೂಪದಲ್ಲಿ ಹೋಗ್ಬಿಟ್ಟಿರ್ತದೆ ಅದಕ್ಕೆ. ಹಾಗಾಗಿ ನೋಡಿ, ಅದು ಸಂದರ್ಭ ಬಹಳ ಅಪಾಯಕಾರಿ. ಮೊದಲೆಲ್ಲ ಕರಡಿ ಮರಿಗಳನ್ನ ಸ್ಮಗಲ್ ಮಾಡೋರು ಏನ್ ಮಾಡ್ತಿದ್ರು ಅಂದ್ರೆ, ನೋಡ್ತಾರೆ ಕರಡಿ ಹೋಯ್ತು ಹೊರಗೆ ಅಂದ ತಕ್ಷಣ ಎಲ್ಲಿಂದ ಹೋಯ್ತು, ಆ ತಾಯಿ ಹಿಂಗ್ ಹೊರಗೆ ಹೋದ ತಕ್ಷಣ ಇವರು ಒಳಗೆ ಹೋಗ್ತಿದ್ರು ಮೊದಲು. ಹಾಗೆ ಹಿಡ್ಕೊಂಡು ಬರ್ತಾ ಇದ್ರು ಮರಿಗಳು. ಸೊ ಹಾಗಾಗಿ ಆ ಸಂದರ್ಭ ಅದು ಯಾಕೆ ಹಗಲತ್ತು ಹೋಗುತ್ತೆ, ರಾತ್ರಿ ಯಾಕೆ ಹೋಗಲ್ಲ? ನಿಶಾಚರಿ ಕರಡಿ ರಾತ್ರಿ ಬರ್ಬೇಕಿತ್ತಲ್ಲ, ಹಗಲತ್ತು ಯಾಕೆ ಬರುತ್ತಂದ್ರೆ, ನೋಡಿ ಕರಡಿಗೆ ಮರಿಗಳಿಗೆ ವೈರಿಗಳು ಬಹಳ. ಅದು ಮಾಂಸದ ಮುದ್ದೆ ಇದ್ದಂಗೆ ಇರುತ್ತೆ ಮರಿ, ಏನು ಅದು ಪಾಪ ಅಸಹಾಯಕ ಸ್ಥಿತಿಯಲ್ಲಿ ಇರ್ತದೆ. ಹಾಗಾಗಿ ಯಾರು ಹೋಗಲಾರದಷ್ಟು ಅತ್ಯಂತ ಕಿರಿದಾದ ಓಣಿ ಮಾಡಿ ಅದ್ರೊಳಗೆ ಮರಿಗಳನ್ನ ಇಟ್ಟಿರ್ತದೆ ಕೆಳಗೆ. ಯಾಕೆ ಅದನ್ನು ತಿನ್ನುವಂಥವು ನರಿಗಳು, ಚಿರತೆಗಳು, ತೋಳ, ಬೇರೆಲ್ಲ ಪ್ರಾಣಿಗಳು ಅದನ್ನು ತಿನ್ನೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವೇನು ಮಾಡ್ತದೆ, ಮರಿಗಳನ್ನು ಅತ್ಯಂತ ಸುರಕ್ಷಿತವಾದ ಗುಹೆಯನ್ನು ಹುಡುಕ್ಬೇಕು. ಇದು ಬಹಳ ಕ್ರೂಷಿಯಲ್, ಬಹಳ ಮುಖ್ಯವಾದಂಥ ಸ್ಥಿತಿ. ಆದರೆ ಏನಾಗಿದೆ, ಇವತ್ತು ನಮ್ಮ ಎಲ್ಲ ಬಹುತೇಕ ಕಲ್ಲು ಗುಡ್ಡಗಳು, ಬಂಡೆಗಳು ಕ್ವಾರಿಗಳಾಗ್ಬಿಟ್ಟಿದ್ದಾರೆ. ಗಣಿಗಾರಿಕೆ. ಇದರಿಂದ ಏನಾಗಿದೆ, ಅವುಗಳಿಗೆ ಮರಿ ಹಾಕ್ಲಿಕ್ಕೆ ಜಾಗ ಇಲ್ದಂಗೆ ಆಯ್ತು. ಇದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ 2005ನೇ ಇಸ್ವಿ ಇರ್ಬೇಕು, 4 ಅಥವಾ 5ನೇ ಇಸ್ವಿ ಇತ್ತು. ನಾನು ಜೂ ಅಥಾರಿಟಿ ಮೆಂಬರ್ ಆಗಿದ್ದೆ. ಅವಾಗ ಪತ್ರಿಕೆಯಲ್ಲಿ ಬರುತ್ತೆ, ಪೇಪರಲ್ಲಿ. ನಮ್ಮ ಪ್ರಿನ್ಸಿಪಾಲ್ ತೋರಿಸಿದ್ರು, ನೋಡಿ ಇದೇನೋ ನ್ಯೂಸ್ ಬಂದಿದೆ ನೋಡ್ರಿ ಅಂತ. ಏನಿದು, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಹೋಚಿಹಳ್ಳಿ ಅಂತ ಗ್ರಾಮದ ಒಳಗೆ ಕರಡಿ ಬಂದು ಮರಿ ಹಾಕಿದೆ ಅಂತ ಸುದ್ದಿ ಬಂತು. ನಾನು ತಕ್ಷಣ ಫೋನ್ ಮಾಡಿದೆ PCCF ವೈಲ್ಡ್ ಲೈಫ್, ಸರ್ ಹಿಂಗಾಗಿ. ಹೌದಾ, ಪ್ಲೀಸ್ ನೀವು ನೋಡ್ಕೊಂಬನ್ನಿ ಏನ್ ಮಾಡ್ಬೇಕು ಅಂತ. ನಾನು ಹೋದೆ ಇಮಿಡಿಯೇಟ್ ಆಗಿ. ಅಲ್ಲಿ ಹೋಗಿ ನೋಡ್ತೀನಿ ಏನಾಗಿದೆ, ಒಂದು ಕರಡಿ, ಅಲ್ಲಿ ಸುತ್ತಮುತ್ತಲ ಎಲ್ಲ ಕಲ್ಲು ಗಣಿಗಾರಿಕೆಗೆ ಒಂದು ಗುಡ್ಡ ಉಳಿದಿಲ್ಲ. ಹೋಚಿಹಳ್ಳಿ ಕಡೂರು ಸುತ್ತಮುತ್ತಲು ಗುಡ್ಡಗಳು ಎಲ್ಲ ಕಲ್ಲು ಗುಡ್ಡ. ಅಲ್ಲಿರುವಂತ ಕರಡಿ ಏನಾಗಿದೆ, ಅದು ಈಗ ಮರಿ ಹಾಕ್ಬೇಕು, ಗರ್ಭ ಧರಿಸಿದೆ, ತುಂಬು, ಈಗ ಅದು ಹೆರಿಗೆ ಆಗ್ಬೇಕು, ಜಾಗ ಇಲ್ಲ. ಅದು ಹುಡ್ಕೊಂತ ಎಲ್ಲಿ ಬಂತು, ಊರು ಹೊರವಲಯದಲ್ಲಿ ಮನೆಗಳನ್ನು ಕಟ್ಟಿದೆ, ಆಶ್ರಯ ಮನೆಗಳು. ಆ ಕಡೆ ಜನ ವಸತಿ ಇದೆ, ಮಧ್ಯದಲ್ಲಿ ಒಂದು ಮನೆ ಅರ್ಧಂಬರ್ಧ ಕಟ್ಟಿದ್ದಾರೆ, ಬಾಗ್ಲಿಲ್ಲ. ಆ ಮನೆ ಒಳಗೆ ಹೋಗಿ ಬೆಡ್ರೂಮ್, ಎಂಟ್ರೆನ್ಸ್ ಫಸ್ಟ್ ಹಾಲ್ ಇರುತ್ತೆ, ಆಮೇಲೆ ಇನ್ನೊಂದು ರೂಮ್ ಇರುತ್ತೆ. ಒಳಭಾಗದಲ್ಲಿ ಅಷ್ಟೇ ನೆಲವನ್ನು ಬಗೆದು ಅಲ್ಲಿ ಮರಿ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಮನೆ ಒಳಗೆ ಮರಿ ಹಾಕಿತ್ತು. ಇದು ಆಮೇಲೆ ಏನಾಯ್ತು, ನಾನು ಹೋಗಿ ಎಲ್ಲ ಅಬ್ಸರ್ವೇಷನ್ ಮಾಡಿದ್ದು, ನೋಡಿದ್ವಿ. ಅದು ಹೆಂಗ್ ಗೊತ್ತಾಯ್ತು ಅಲ್ಲಿರೋದಂದ್ರೆ, ಮರುದಿನ ಅಲ್ಲಿ ಮುಂದೆ ಸ್ಕೂಲ್ ಗ್ರೌಂಡ್ ಇದೆ, ಮಕ್ಕಳು ಆಟ ಆಡ್ತಿದ್ದಾರೆ, ಚೆಂಡು ಒಸಿದಾನೆ, ಬಾಲ್ ಹೋಗಿದೆ ಒಳಗೆ, ರೂಮ್ ಒಳಗೆ ಹೋಗಿದೆ. ಒಬ್ಬನ ಹುಡುಗ ಹೋಗೋದ ತರ ಹೋಗಿದ್ದಾನೆ. ಹೋದ ತಕ್ಷಣ ಗೊರ್ರ ಅಂತೇಳಿ ಅದು ಅಟ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ತು ಕರಡಿ. ಇವನು ಓಡಿ ಬಂದ, ಬಿದ್ನೋ ಸತ್ನ ಅಂತ ಓಡಿ ಬಂದ್ಬಿಟ್ಟ.
ಬಂದ ಕೊಳ್ಳೆ ಅಲರ್ಟ್ ಆದರು. ಇಮಿಡಿಯೇಟ್ ಅರಣ್ಯ ಇಲಾಖೆಗೆ ಹೇಳಿದ್ರು. ಅರಣ್ಯ ಇಲಾಖೆ ನಾನು ಅವರೆಲ್ಲ ರಕ್ಷಣೆ ಕೊಟ್ಟರು. ನಾನು ಇಮಿಡಿಯೇಟ್ ಅಲ್ಲಿ ಹೋಗಿ ಏನು ಮಾಡಬೇಕು ಎಲ್ಲ ಸುತ್ತ ಇದು ಮಾಡಿ ನಾವೇನು ಮಾಡಿದ್ವಿ ಫಸ್ಟ್ ಆಫ್ ಆಲ್ ಅಲ್ಲಿ ಅಂತ ಹೇಳಿದ್ರೆ ಅದನ್ನು ನಾವೇನು ಮಾಡಬೇಕು, ಈಗ ಬಿಡಬೇಕಲ್ಲ, ಎಲ್ಲಿ ಬಿಡಬೇಕು? 7 ದಿನ ಆಯಿತು, ಅಲ್ಲೇ 7 ದಿನ ಅಲ್ಲೇ ಇದೆ, ಅದು ಹೊರಗೆ ಬಂದಿಲ್ಲ ತಾಯಿ. ಆ ಕಲ್ಲು ಗಣಿಗಾರಿಕೆಯಲ್ಲಿ ಎಫೆಕ್ಟ್ ಎಲ್ಲೂ ಇಲ್ಲ ಅದಕ್ಕೆ ಏನು ಮಾಡಿದ್ವಿ, ನಾನು ಕೇಶವಮೂರ್ತಿ ಅಂತ ಒಬ್ಬರು RF ಇದ್ರು, ಹುಡುಕಿದ್ವಿ. ನೀವು ಅವರು PCF ಹೇಳಿದ್ರು ಅಲ್ಲೆಲ್ಲ ರಿಲೀಸ್ ಮಾಡೋಕ್ಕಾಗತ್ತಂತ. ನಾವು ಮುತ್ತೋಡಿ ಕಾಡು ಎಲ್ಲ ಓಡಾಡಿದ್ವಿ. ಎಲ್ಲರ ಕಲ್ಲಿನ ಗುಹೆ ಸಿಗುತ್ತಾ, ಬಂಡೆ ಇದೆಯಾ, ಗುಹೆ ಇದೆಯಾ ಅಂತ ಎಲ್ಲ ಹುಡುಕಾಡಿದ್ವಿ, ಸಿಗಲಿಲ್ಲ. ಮತ್ತು ಅನಿವಾರ್ಯ ಏನು ಮಾಡ್ಬೇಕಂದ್ರೆ ರೆಸ್ಕ್ಯೂ ಮಾಡಿದ್ವಿ. ರೆಸ್ಕ್ಯೂ ಮಾಡೋಕೆ ಇಷ್ಟು ಸಿಸ್ಟಮ್ಯಾಟಿಕ್ ಮಾಡಿ, ಯಾಕಂದ್ರೆ ಕರಡಿ ಏನಾದರೂ ಹೊರಗೆ ಬಂದುಬಿಟ್ರೆ ನಾವು ಬೋನ್ ತೊಗೊಂಡು ಇಡಬೇಕು ಬಾಗಿಲಿಗೆ. ಅವಾಗ ಕರಡಿ ಬಂದರೆ ಏನು ಮಾಡಬೇಕು? ಅದಕ್ಕೆ ನಾನು ಮುಂಚೆನೇ ಹೇಳಿದೆ, ನೋಡಿ ಸ್ವಾಮಿ, ಹಂದಿ ಬಲೆ ಅಂತ ಇರುತ್ತೆ, ದಪ್ಪಂದು ಒಂದು ಹಂದಿ ಬಲೆ ತರಿಸಿ, ಬೋನ್ ತರಿಸಿ, ಆಮೇಲೆ ಒಂದು ಬಟ್ಟೆ ಎಂದು ತಾಡ್ಪಲ್ಲು ಅಥವಾ ಏನಾದರೂ ತೊಗೊಂಬರ್ರಿ ಅಂತ. ಫಸ್ಟ್ ಏನು ಮಾಡಿದ್ವಿ, ಮೊದಲು ಮೆಲ್ಲಕ್ಕೆ ಹೋಗಿ ಬಾಗಿಲಿಗೆ ಆ ಕಡೆ ಈ ಕಡೆ ಇಬ್ಬರು ಹಂದಿ ಬಲೆನ ಅಡ್ಡವಾಗಿ ಹಿಡಿಬೇಕು. ಯಾಕಂದ್ರೆ ಕರಡಿ ಬಂದ್ಬಿಟ್ರೆ ಅಲ್ಲೇ ಇರುತ್ತಂತ. ನಾವು ಬೋನ್ ಇಡೋವರೆಗೂ ಸುರಕ್ಷಿತವಾಗಿರ್ತೀವಿ. ನಿಧಾನವಾಗಿ ಒಂದು 4 ಜನ ಹೋಗಿ ಬಲೆ ಹಿಡ್ಕೊಂಡು ನಿಂತರು, ಬಾಗಿಲಿಗೆ ಅಡ್ಡ ಭದ್ರವಾಗಿ ಮುಚ್ಚಿದ್ರು ಬಲೆನ. ಆಮೇಲೆ ನಿಧಾನವಾಗಿ ಬೋನ್ ತೊಗೊಂಡು ಹೋಗಿ ಫಿಕ್ಸ್ ಮಾಡಿ ಬಲೆನ ಎತ್ತಿದ್ವಿ. ಆಮೇಲೆ ಈ ಬೋನ್ ಕಾಣಬಾರ್ದು ಜನರಿಗೆ, ಅದು ಕರಡಿ ಕಾಣಬಾರ್ದು, ಅದಕ್ಕೆ ಅದ್ರ ಮೇಲೆ ಒಂದು ಶಾಮಿಯಾನದ ಬಟ್ಟೆನ ಫುಲ್ಲು ಹೊದಿಸ್ಬಿಟ್ವಿ. ಅದು ಕತ್ತಲು ಕೂಪ ಆಗ್ಬಿಡ್ತು. ಆಮೇಲೆ ಹಿಂದೆ ಕಿಟಕಿಯಲ್ಲಿ ಹೋಗಿ ಸ್ವಲ್ಪ ಸೌಂಡ್ ಮಾಡ್ರಿ ಅಂತ ಹೇಳಿದ್ವಿ. ಸೌಂಡ್ ಮಾಡಿದ ತಕ್ಷಣ ಬರ್ರಂತ ಓಡ್ ಬಂದ ತಕ್ಷಣ ಸೀದಾ ಒಳಗೆ ಬಂದ ತಕ್ಷಣ ಮುಚ್ಚಿಬಿಟ್ವಿ, ಹಾಗೆ ಎತ್ಬಿಟ್ವಿ. ನೋಡಿ, ಯಾವಾಗಲೂ ರೆಸ್ಕ್ಯೂ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಈ ಚಿರತೆ ಇರಲಿ, ಕರಡಿ ಇರಲಿ, ಹುಲಿ ಇರಲಿ, ನಾವು ಓಪನ್ ಆಗಿ ಇಟ್ಟಾಗ ಏನಾಗುತ್ತೆ, ಅವ್ರು ಬರುತ್ತೆ, ಜನರನ್ನು ನೋಡ್ತವೆ. ಜನರು ನೋಡಿದಷ್ಟು ಇನ್ನೂ ಫೆರೋಷಿಯಸ್ ಆಗುತ್ತೆ, ರೋಷ ವೇಷ ಹೆಚ್ಚಾಗುತ್ತೆ. ಆ ರೋಷದಲ್ಲೇ ಅವು ಕಂಬಿನ ಕಡ್ದು ಹಲ್ಲು ಮುರ್ಕೊಳ್ತವೆ, ಗಾಯ ಮಾಡ್ಕೊಳ್ತವೆ, ಮೂಗು ಹೊಡೆದು. ಅದಕ್ಕೆ ನಾನು ಹೇಳೋದು, ಯಾವುದೇ ರೆಸ್ಕ್ಯೂ ಆಪರೇಷನ್ ಮಾಡಲಿ ಕವರ್ ಮಾಡಿ. ಜನರು ತೋರಿಸ್ಬೇಕಂತ ಜನರು ತೋರಿಸಿ ಜೂ ಹೋಗಿ ನೋಡಲಿ ಪ್ರಾಣಿಗಳನ್ನ. ಕವರ್ ಮಾಡಿದ್ವಿ, ಎತ್ಬಿಟ್ಟು ಒಮ್ಮೆಲೆ ಇಮಿಡಿಯೇಟ್. ಆ ಮರಿಗಳಿಗೆ ಏನು ಮಾಡಬೇಕು ನೋಡಿ, ಮರಿಗಳನ್ನ ಹ್ಯಾಂಡಲ್ ಮಾಡೋಕ್ಕಾದ್ರೆ ಬನ್ನೇರುಘಟ್ಟಿಂದ ಎಕ್ಸ್ಪರ್ಟ್ಸ್ ಕರೆಸಿದ್ವಿ ಸರ್. ಏನಂದ್ರೆ ಅವು ಗ್ಲೌಸ್ ಎಲ್ಲ ಹಾಕೋಬೇಕು. ಈಗ ನಮ್ಮ ಮನುಷ್ಯನ ವಾಸನೆ ಮೈಗೆ ಏನಾರ ಮರಿಗಳ ಮೈಗಿದ್ರೆ ತಾಯಿ ನಾಳೆ ಕರ್ಕೊಳ್ಳಲ್ಲ. ಅದಕ್ಕೆ ಗ್ಲೌಸ್ ಹಾಕ್ಸಿದ್ವಿ. ಗ್ಲೌಸ್ ಹಾಕಿ ಒಂದು ಬಟ್ಟೆಯನ್ನು ಒಂದು ರಟ್ಟಿನ ಡಬ್ಬೆ, ಮರಿಗಳು ಸಣ್ಣ ಸಣ್ಣ ಮರಿ, ವೈಲ್ಡ್ ಲೈಫ್ ಅದು. ಹಾಗಾಗಿ ನಾವು ಡೈರೆಕ್ಟ್ ಹ್ಯಾಂಡಲ್ ಮಾಡಬಾರ್ದು. ಅವರೆಲ್ಲ ಅವ್ರ ಸಮ್ಮುಖದಲ್ಲಿ, ಅರಣ್ಯ ಇಲಾಖೆ ಸಮ್ಮುಖದಲ್ಲಿ, ರಂಗರಾವ್ ಅಂತಿದ್ರು ಅಲ್ಲಿ DCF, ಅವ್ರ ಸಮ್ಮುಖದಲ್ಲಿ ತೊಗೊಂಡು ಸೀದಾ ಬನ್ನೇರುಘಟ್ಟಕ್ಕೆ ತೊಗೊಂಡೋಗಿ ಅಲ್ಲಿ ರಾತ್ರಿ 10 ಗಂಟೆಗೆ ಹೋಗಿ ನೋಡಿ, ಮತ್ತೆ ರಿಲೀಸ್ ಮಾಡೋಕ್ಕಾದ್ರೆ ಒಮ್ಮೆಲೆ ಬಿಡಂಗಿಲ್ಲ ತಾಯಿ ಮಕ್ಕಳನ್ನ. ಮಧ್ಯದಲ್ಲಿ ಆ ಕಡೆ ಒಂದು ಕಂಪಾರ್ಟ್ಮೆಂಟ್, ಈ ಕಡೆ ಒಂದು ಕಂಪಾರ್ಟ್ಮೆಂಟ್, ಅಲ್ಲೆಲ್ಲ ಹುಲ್ಲೆಲ್ಲ ಹಾಕಿ ರೆಡಿ ಮಾಡಿದ್ವಿ. ಇಲ್ಲೆಲ್ಲ ಮರಿಗಳಿಗೆ ಆ ಹುಲ್ಲಲ್ಲಿ ಇದೆಲ್ಲ ಮೆತ್ತಗೆಲ್ಲ ಮಾಡಿ ಅಲ್ಲಿ ಬಿಟ್ವಿ. ತಾಯಿನ ಒಂದು ಕಡೆ ಬಿಟ್ಟು ಅದಕ್ಕೆ ನೀರಿಗೆಲ್ಲ ಹಾಕಿ ಕುಡಿದ್ಮೇಲೆ ರಿಲ್ಯಾಕ್ಸ್ ಆದಮೇಲೆ ಮಧ್ಯದಲ್ಲಿ ಒಂದು ಗೇಟ್ ಇರುತ್ತೆ, ಓಪನ್ ಮಾಡಿದ್ವಿ. ನಿಧಾನವಾಗಿ ಮರಿಗಳು ಕುಯ್ ಅಂತ ಸೌಂಡ್ ಮಾಡ್ತವೆ. ಆ ಸೌಂಡ್ ನೋಡ್ಕೊಂಡು ತಾಯಿ ಮೆಲ್ಲಕ್ಕೆ ಹೋಗಿ ಮತ್ತವು ಚೆನ್ನಾಗಿ ಸುಖವಾಗಿ ಇದ್ದವು. ಬನ್ನೇರುಘಟ್ಟ ಜೂನಲ್ಲಿ ಆರಾಮಾಗಿ ಅದಕ್ಕೊಂದು ಜಾಗ ಸಿಕ್ತು. ಅವು ಬೆಳೆದ್ಮೇಲೆ ಅವು ಮರಿ ಆದ್ವು. ಆಗಾಗಲೇ ಅವು, ನಾನು ಹೇಳಿದ 2004ನೇ ಇಸ್ವಿ, 20 ವರ್ಷ ಆಯ್ತು ಇವತ್ತಿಗೂ. ಅವಾಗಲೇ ಮರಿ ದೊಡ್ಡವಾಗಿದ್ದಾವೆ. ಅವು ಮತ್ತೆ ಕೂಡಿ ಅಲ್ಲಿ ಸಂಪರ್ಕ. ನೀವು ಹೇಳ್ತಾ ಇದ್ರಲ್ಲ, ಕೈನ ಟಚ್ ಮಾಡಿದ್ರಿ ಏನಾಗುತ್ತೆ ನೋಡಿ, ಯಾವಾಗಲೂ ಈ ಕರಡಿಗೆ ಅಗ್ರಹಣ ಶಕ್ತಿ ಜಾಸ್ತಿ, ವಾಸನೆ. ಕಣ್ಣು, ಕಿವಿ, ಮೂಗು ಬಹಳ ಪವರ್ಫುಲ್. ಅದು ವಾಸನೆಯಿಂದ ಹೋಗುತ್ತೆ. ಜೇನು ಹುಡುಕ್ಬೇಕಾದ್ರೆ ವಾಸನೆ ಮೇಲೆ ಹೋಗುತ್ತೆ. ನಾವು ಮನುಷ್ಯನ ಬೆವರಿನ ವಾಸನೆ ಇರುತ್ತಲ್ಲ, ಮರಿಗಳ ಮೈ ಮೇಲೆ ಇರುತ್ತೆ. ಅವಾಗ ಏನಾಗುತ್ತೆ, ಅದು ಅಕ್ಸೆಪ್ಟ್ ಮಾಡಲ್ಲ ಮರಿಗಳು, ತನ್ನ ಮರಿ ಅಂತೇಳಿ. ಅದಕ್ಕೆ ನಾವೇನ್ ಮಾಡಿದ್ವಿ, ಅಲ್ಲೇನು ಮಣ್ಣು, ಅಲ್ಲಿರುವಂತಹ ಮಲಮೂತ್ರ ಇರುವಂತಹ ಮಣ್ಣು ಅದೆಲ್ಲ ಜೊತೆಗೆ ಇಟ್ಕೊಂಡಿದ್ವಿ ನಾವು. ಅಲ್ಲಿ ಹೋಗಿ ಹಾಕಿದ್ವಿ ಅಲ್ಲೆಲ್ಲ. ಯಾಕಂದ್ರೆ ಆ ವಾಸನೆ ಅದಕ್ಕೆ ಬಹಳ ಮುಖ್ಯ. ಆ ವಾಸನೆ ಆಧಾರದ ಮೇಲೆ ಅವು ಮರಿಗಳನ್ನ ಐಡೆಂಟಿಫೈ ಮಾಡ್ತಾರೆ. ಸ್ವಲ್ಪ ಏನಾರು ಮನುಷ್ಯನ ವಾಸನೆ ಏನಾರು ಕಂಡು ಬಂದ್ರೆ ಅದು ತನ್ನ ಏನೋ ಅಂದ್ಕೊಂಡು ಮರಿನ ಕಚ್ಚಿ ಸಾಯಿಸ್ಬೋದು. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಅದಕ್ಕೆ ನಾನು ಹೇಳೋದು, ಬಹಳ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಿ ಯಾವುದೇ ಕೆಲಸ ಇರಲಿ ನಾವು ಮಾಡಬೇಕು. ಬಣ್ಣ, ಯಾಕಂದ್ರೆ ಅದು ಮ್ಯಾಮಲ್ಲು ಅದಾಗಲೇ ಅಭಿವೃದ್ಧಿ ಹೊಂದಿದಂಥ ಸಂತತಿ ಆಗಿರೋದ್ರಿಂದ ಅದಕ್ಕೆ ಬಣ್ಣ ಎಲ್ಲ ಗೊತ್ತಾಗಿದೆ. ಯಾಕಂದ್ರೆ ನೋಡಿ, ಹಣ್ಣುಗಳು ಇರ್ತಾವಲ್ಲ, ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ, ನಮ್ಮ ಫ್ರೆಂಡ್ ಒಬ್ರು, ಒಂದು ಹಣ್ಣು ಕೆಂಪು ಹಣ್ಣಿದೆ, ಕೆಂಪು ಹಣ್ಣು. ಆ ಕೆಂಪು ಹಣ್ಣನ್ನು ಹೋಗಿ ಅಷ್ಟೇ ಹಣ್ಣು ತಗೊಂಡು ಈ ಕಡೆ ಬಂದ್ಬಿಡ್ತದೆ. ಅಂದ್ರೆ ಬಣ್ಣದ ಗುರುತು ಇರುತ್ತೆ ಅದಕ್ಕೆ, ಬಣ್ಣನ ಗುರುತು ಹಿಡಿತದೆ. ಯಾಕಂದ್ರೆ ಅದು ಕಣ್ಣು ಬಹಳ ಅಭಿವೃದ್ಧಿ ಆಗಿರುವಂಥವು ಅವೆಲ್ಲ. ಒಂದು ಎಷ್ಟು ಆಯಸ್ಸು ಸರ್ ಅದಕ್ಕೆ ಕರಡಿಗೆ ನೋಡಿ, ಈಗ ನಾವು ನೋಡ್ತಾ ಇದ್ದೀವಿ ಜನರಲ್ ಆಗಿ ವೈಲ್ಡ್ನಲ್ಲಿ, ಕಾಡಿನಲ್ಲಿದ್ದಾಗ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಆಹಾರಕ್ಕಾಗಿ ಹೊಡೆದಾಟ ಮಾಡಬೇಕಾಗುತ್ತೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟು, ಅದ್ರ ಭಾಳ ಕಷ್ಟ. ನೀರು ಸಿಗಲ್ಲ, ಆಹಾರ ಸಿಗಲ್ಲ, ಅಲೆದಾಡ್ಬೇಕು. ಅದಕ್ಕೆ ಅಲ್ಲಿ 25ರಿಂದ 30 ವರ್ಷ ಒಂದು ಆವ್ರೇಜ್ ಲೈಫ್ ಇರುತ್ತೆ. ಆದರೆ ಜೂನಲ್ಲಿದ್ದಾಗ ಸೆಕ್ಯೂರ್ಡ್ ಫುಡ್ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ. ಅಲ್ಲಿ 35 ವರ್ಷದವರೆಗೂ ಕರಡಿಗಳು ಬದುಕಿದಾವೆ. ಹೌದು, ಜಾಸ್ತಿ. ಹೌದು. ನೋಡಿ, ನಿಮಗೆ ಗೊತ್ತಿರಲಿ,
ನಾವು 2004ರಲ್ಲಿ ನೋಡಿದಂಥ ಬನ್ನೇರುಘಟ್ಟದ ಕರಡಿಗಳು ಇವತ್ತಿಗೂ ಸುಖವಾಗಿದ್ದಾವೆ ಇನ್ನು ಅಲ್ಲಿ. ಯಾಕೆ ಸಾಮಾನ್ಯವಾಗಿ ಏನಾಗ್ತವೆ ಕರಡಿಗಳಿಗೆ ಹಲ್ಲು ನೋವು ಬರ್ತದೆ. ಅದು ಹಲ್ಲಿಂದ ಯಾವಾಗ ಬರುತ್ತೆ ಪ್ರಾಬ್ಲಮ್ ಅಂದರೆ ನೋಡಿ, ಬಹಳ ಜನ ಈ ಮನುಷ್ಯನ ಮೇಲೆ ಅಟ್ಯಾಕ್ ಆಗುತ್ತೆ. ಎಲ್ಲಿ ಆಗುತ್ತೆ? ಈ ಊರು ಹೊರಗೆ ಹಾಸ್ಟೆಲ್ಸ್ ಇರ್ತವೆ, ಯೂನಿವರ್ಸಿಟಿಗಳು ಇರ್ತವೆ, ಏನು ಮಾಡ್ತಾರೆ, ಹೊರಗೆ ಚೆಲ್ಬಿಡ್ತಾರೆ. ಆ ಮನುಷ್ಯ ಮಾಡಿದ ಏನು ಬೇಯಿಸಿದ ಆಹಾರ ಏನಿದೆ ಅಲ್ಲ, ಅದು ತಿಂದ್ಬಿಟ್ರೆ ಹಲ್ಲು ಹುಳುಕ್ ಹಿಡಿತದೆ. ಯಾಕೆ ನಾವು ಬೇಯಿಸಿದ ಹಾಕಬಾರ್ದು ಯಾವುದೇ ಕಾಡು ಪ್ರಾಣಿಗಳಿಗೆ. ನಾವು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀವಲ್ವಾ, ಯಾಕಂದ್ರೆ ನಾವು ಬೇಯಿಸಿದ ಆಹಾರ ತಿಂತೀವಿ, ಬ್ರಷ್ ಮಾಡ್ತೀವಿ. ನಾವು ಬೇಯಿಸದೇ ಇರುವಂಥ ಆಹಾರ ತಿನ್ಲಿ, ಬರೇ ತರಕಾರಿ ಹಸಿ ಸೊಪ್ಪು ತಿನ್ಕೊಂತೀವಿ, ನಾವು ಹಲ್ಲು ಉಜ್ಬೇಕಾಗಿಲ್ಲ. ಹಲ್ಲು ಯಾಕೆ? ಅದಕ್ಕೆ ಆ ಕರಡಿಗಳಿಗೆ ಏನಾಗ್ತಾರೆ, ಈ ಥರ ಆಹಾರವನ್ನು ಹೊರಗೆ ಬರ್ತದೆ, ಊರ ಹೊರಗೆ ಬಂದು ತಿಪ್ಪೆ ಗುಂಡೆಯಲ್ಲಿ ತಿಂತದೆ ಆಹಾರ. ಈ ಥರ ಮನುಷ್ಯ ಬೇಯಿಸಿದ ಆಹಾರ ತಿಂದರೆ ಅವು ಕರಡಿಗಳಿಗೆ ಹಲ್ಲು ನೋವು ಬರ್ತದೆ. ಆದರೆ ಜೂನಲ್ಲಿ ಏನಾಗುತ್ತೆ, ಅವಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಕರೆಕ್ಟಾಗಿ. ಆದರೆ ಕಾಡಿನಲ್ಲಿದ್ದಾಗ ಏನಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಪಸ್ ಫಾರ್ಮೇಷನ್ ಆಗುತ್ತೆ. ಅದರಿಂದಾಗಿ ಏನಾಗ್ತವೆ, ಆಯುಷ್ಯ ಕಡಿಮೆ ವೈಲ್ಡಲ್ಲಿ. ಮಂಗಗಳಿಗೂ ಆಹಾರ ಕೊಡ್ತಾರೆ. ಮಂಗನಿಗೆ ಆಹಾರ ಕೊಡ್ತೀವಿ ನೋಡಿ. ಲಕ್ಷಾಂತರ ವರ್ಷಗಳಿಂದ ಮಂಗಗಳು, ಕೋತಿಗಳು ಈ ಭೂಮಿ ಮೇಲೆ ಬದುಕಿದಾವೆ, ಮನುಷ್ಯನ ಸಹಾಯ ಇಲ್ದಂಗೆ ಬದುಕಿದಾವೆ. ನಮ್ಮ ತಾತ ಮುತ್ತಾತ ಅವಕ್ಕೇನು ಆಹಾರ ಕೊಟ್ಟು ಅವನ್ನ ಬೆಳೆಸಿಲ್ಲ, ಅವು ತಿಂತಾ ಇದ್ದಾವೆ. ನಾವು ನಮ್ಮ ಪಾಪವನ್ನ ಮುಕ್ತಿ ಮಾಡ್ಕೊಳ್ಳಿಕ್ಕೆ ನಮ್ಮ ಅತಿರೇಕದಿಂದಾಗಿ ಅವನ್ನ ಆಹಾರ ಕೊಡ್ತಾ ಇದ್ದೀವಿ. ಎಷ್ಟು ದಿನ ಕೊಡ್ತೀರಿ? ಅವು ನಿಮಗೋಸ್ಕರ ಕಾಯ್ಕೊಂತ ರಸ್ತೆ ಪಕ್ಕದಲ್ಲಿ ನಿಂತಿರ್ತಾವೆ ಆಹಾರ ಕೊಟ್ರೆ. ಅವಕ್ಕೆ ಬೇಟೆ ಆಡ್ಬೇಕು ಅಂದ್ರೆ ಆಹಾರ ಹುಡುಕ್ಬೇಕಂತ ಕೌಶಲ್ಯನ ಮರೆತುಬಿಟ್ಟಿದ್ದಾವೆ. ಕಾಡಲ್ಲಿ ಅಲ್ಲಿ ಹೋಗಿ ಯಾವ ಚಿಗರೆಲ್ಲಿ ತಿನ್ನಬೇಕು, ಯಾವ ಹಣ್ಣನ್ನು ತಿನ್ಬೇಕು ಅನ್ನೋದು ಮರಿಗಳಿಗೆ ಗೊತ್ತೇ ಆಗಲ್ಲ. ಯಾಕಂದ್ರೆ ತಾಯಿ ಟ್ರೈನಿಂಗ್ ಕೊಡೋದೇನು, ಜನ ಹಾಕುವಂಥ ಕಳ್ಳೆಪುರಿ, ಜನ ಹಾಕುವಂಥ ಚಕ್ಕಲಿ, ಏನು ಚಿಪ್ಸು, ಇವು ತಿಂದು 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 ನೋಡಿ. ಒಂದು ಹೇಳ್ತೇನೆ, ಮಂಗಗಳೇನಿದಾವೆ, ನಮ್ದು ಬಾನೆಟ್ ಮಕಾಕ್ ಅಂತ ಹೇಳ್ತೀವಿ, ಅದು ಈಗ ವಲ್ನರಬಲ್ ಸ್ಪೀಶೀಸ್ ಆಗಿದೆ. ನಮ್ಮ ವನ್ಯಜೀವಿ ಕಾಯ್ದೆ ಪ್ರಕಾರ ಅದು ಅಪಾಯದ ಅಂಚಿನಲ್ಲಿರುವ ಪ್ರಾಣಿ ಆಗಿದೆ. ಕಡಿಮೆ ಆಗಿದೆ, ಅದರ ಸಂತತಿ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಇಂಥ ಆಹಾರ ಸೇವನೆ ಮಾಡ್ತಾ ಇದೆ. ಅವುಗಳ ನ್ಯಾಚುರಲ್ ಆಹಾರ ಇದು ಇಲ್ಲ ಕಾಡಿನಲ್ಲಿ. ಅದಕ್ಕೆ ನಾನು ಹೇಳೋದು, ಅರಣ್ಯ ಇಲಾಖೆಯಲ್ಲಿ ನಾವು ಯಾವಾಗ್ಲೂ ಹೇಳ್ತಿರ್ತೀನಿ, ಸ್ಥಳೀಯ ಹಣ್ಣಿನ ಗಿಡಗಳನ್ನು ಹೆಚ್ಚು ಬೆಳೆರಿ. ಸ್ಥಳೀಯ ಹಣ್ಣಿನ ಗಿಡಗಳನ್ನ ಹೆಚ್ಚೆಚ್ಚು ಕಾಡಲ್ಲಿ ಬೆಳೆಯೋದು, ಮತ್ತೆ ಯಾವುದೋ ಬೇರೆ ಗಿಡ ತಂದು ಹಾಕೋದಲ್ಲ. ಇಲ್ಲಿರುವಂತ ಗಿಡಗಳನ್ನ ಹೆಚ್ಚೆಚ್ಚು ಬೆಳೀತಾ ಇದ್ರೆ ಅವು ಏನಾಗ್ತಾವೆ ಅಂದ್ರೆ, ಮಂಗಗಳು ಅಲ್ಲಿ ಕಾಡಲ್ಲಿ ಇರ್ತವೆ. ಮಂಗಗಳು ಜಾಸ್ತಿ ಕಾಡಲ್ಲಿದ್ರೆ ಅವುಗಳನ್ನು ತಿಂದ್ಕೊಂಡು ಚಿರತೆ ಅಲ್ಲೇ ಇರುತ್ತೆ. ಚಿರತೆ ಮಾನವ ಸಂಘರ್ಷ ಕಡಿಮೆ ಆಗ್ತದೆ. ಇದು ಒಂದಕ್ಕೊಂದು ಸಂಬಂಧ ಇರುವಂಥದ್ದು ಕಾಲೇಜಲ್ಲಿ. ಹೌದು. ಇದಾದ್ಮೇಲೆ ನೀವು ಈಗ ಚಿಂಪಾಂಜಿ ಅಂತ ಬರುತ್ತೆ, ಮನುಷ್ಯನ ತರಾನೇ ನೋಡೋದಕ್ಕಿರುತ್ತೆ. ಅದಕ್ಕೆ ಏನ್ ವ್ಯತ್ಯಾಸ? ಚಿಂಪಾಂಜಿಗಳಿಗೂ ಈ ಮಂಗಗಳಿಗೂ ಬಹಳ ವ್ಯತ್ಯಾಸ ಇದೆ. ಈಗ ಪ್ರೈಮೇಟ್ಸ್ ಅಂತ ಹೇಳ್ತೇವೆ. ಓಕೆ ಅಂದ್ರೆ ಮನುಷ್ಯನಲ್ಲಿ ಏನ್ DNA ಇದೆ ಅಂತ 95% DNA ಪ್ರೈಮೇಟ್ಸ್ಗಳದು ನಮ್ದು ಒಂದೇ ಆಗಿದೆ. ಅವುಗಳ ಬಾಯಿಯ ಆಳ, ಮೆದುಳಿನ ಗಾತ್ರ, ಬೈನಾಕ್ಯುಲರ್ ವಿಷನ್ ಅಂತ ಹೇಳ್ತೀವಿ. ಅಂದ್ರೆ ಎರಡೂ ಕಣ್ಣುಗಳು ಸೇರಿ ಒಂದು ದೃಷ್ಟಿಯಲ್ಲಿ ನೆಡುವುದು. ಇದರಿಂದ ಅಕ್ಯುರೇಸಿ ಇರುತ್ತೆ. ಹೆಬ್ಬೆರಳು 4 ಬೆರಳುಗಳನ್ನ ಮುಟ್ಟುತ್ತೆ. ಇದು ಪ್ರೈಮೇಟ್ಗಳ ಗುಣಲಕ್ಷಣ. ನೋಡಿ, ಮನುಷ್ಯನ ಹೆಬ್ಬೆರಳು ಈ 4 ಬೆರಳನ್ನ ಮುಟ್ಟುವುದು ಮತ್ತು ಬೈನಾಕ್ಯುಲರ್ ವಿಷನ್ನು, ಮೆದುಳಿನಲ್ಲಿ ಆದ ಬೆಳವಣಿಗೆ, ಬಾಯಿಯ ಅಗಲ, ಈ ಕಾರಣದಿಂದಾಗಿ ಮನುಷ್ಯ ವಿಕಾಸ ಆಗಿದ್ದಾನೆ. ಯಾಕಂದ್ರೆ ಇದರಿಂದ ನಾವು ಟೂಲ್ಸ್, ಸಾಧನಗಳನ್ನ ಬಳಕೆ ಮಾಡ್ಲಿಕ್ಕೆ ಅನುಕೂಲ. ಇದರಿಂದ ಸಾಧನ ಬಳಕೆ ಮಾಡ್ತೀವಿ ನಾವು. ಚಿಂಪಾಂಜಿ ನೋಡಿ, ಕೋಲ್ ತಗೊಂಡು ಹಿಡ್ಕೊಳ್ತದೆ, ಕೋಲು ಕೈಯೆಲ್ಲ ಹಿಡ್ಕೊಳ್ತದೆ, ಅದೆಲ್ಲ ಮಾಡುತ್ತೆ. ಹಾಗೆ ಮನುಷ್ಯನ ಅಭಿವೃದ್ಧಿ ಆಗಲಿ, ವಿಕಾಸ ಆಗಲಿಕ್ಕೆ ಮಂಗನಿಂದ ಮಾನವ ಆಗಿದೆ ಅಂತ ಹೇಳಿದ್ವಲ್ಲ. ನಾವು 25 ಲಕ್ಷ ವರ್ಷದ ಹಿಂದೆ ವಾನರ ರೂಪದಲ್ಲಿದ್ದೀವಿ, ನಾವು ಪ್ರೈಮೇಟ್ಸ್ ಆಗಿದ್ದೀವಿ ನಾವು. ಆದರೆ ಬರ್ತಾ ಬರ್ತಾ ನಮ್ಮ ಕೈಗಳ ಬೆಳವಣಿಗೆ ಆಯಿತು, ಮೆದುಳಿನ ಬೆಳವಣಿಗೆ ಆಯಿತು, ಕಣ್ಣು ಎರಡು ನೇತ್ರಗಳ ದೃಷ್ಟಿ ಒಂದು ಆ್ಯಂಗಲ್ ಅವಾಗ ಪ್ರಿಸಿಷನ್ ಸಿಕ್ತು. ಅವಾಗ ಮನುಷ್ಯ ಸಾಧನ ಬಳಕೆ ಮಾಡ್ತಾನೆ. ಬರೇ ಕೈಯಿಂದ ಹೋರಾಡೋದಕ್ಕೂ ಕೋಲ್ನಿಂದ ಹೊಡೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದನ್ನು ಸಾಧನವಾಗಿ ಮಾಡ್ಕೊಳ್ತಾನೆ. ಬರ್ತಾ ಬರ್ತಾ ಬರೀ ಕೋಲಿನಿಂದ ಹೊಡೆದ್ರೆ ಆಗಲ್ಲ, ಚೂಪಾದ ಕಲ್ಲನ್ನು ಕಟ್ಟಿ ಅದರಿಂದ ಹೊಡೆದ್ರೆ ಈಜಿಯಾಗಿ ಸಾಯಿಸಬಹುದು ಅಂತಾನೆ. ಆಮೇಲೆ ಏನ್ ಮಾಡ್ತಾನೆ, ಸತ್ತ ಪ್ರಾಣಿನ ಹೆಂಗ್ ಬೇಕಂಗ್ ಬಗುತ್ ತಿಂತಾ ಇದ್ದವನು ಚೂಪಾದ ಕಲ್ಲಿಂದ ಚರ್ಮವನ್ನ ಸುಲಿಯೋದ್ ಕಲಿತಾನೆ. ಸೊ ಇದೆಲ್ಲ ಆದಿಮಾನವನ ಇತಿಹಾಸದಲ್ಲಿ ನಾವು ನೋಡ್ತೀವಿ. ಇದು ಹೀಗೆ ಮಾನವನ ಅಭಿವೃದ್ಧಿ ಆಗಿರೋದು. ಇದು ಅದೇ ವ್ಯತ್ಯಾಸ. ಈ ಪ್ರೈಮೇಟ್ಸ್ಗಳಿಗೆ ಈ ಕೈ ಬೆರಳು ಏನದಾವ, ನಮ್ಮ ಕೈ ಮತ್ತು ಮೆದುಳು ಏನಿದೆ, ಇದು ವಿಕಾಸ ಕೊಟ್ಟಂಥದ್ದು ಅತಿ ದೊಡ್ಡ ಕೊಡುಗೆ ಇದು. ಸೊ ನಾವು ಮತ್ತೆ ಸರ್, ಈಗ ಕರಡಿ ಬಂದ ಕೂಡಲೇ ಕರಡಿ 30-35 ವರ್ಷ ಇರುತ್ತೆ. ಬಟ್ ಇದು ಹೇಗಿದು ಅಂದ್ರೆ, ಹುಟ್ಟಿದಾಗ ಅದ್ರ ಮರಿ ತಾಯಿ ಸಪರೇಟ್ ಮಾಡಿಬಿಡುತ್ತೆ. ಆ ನಂತರ ಇವು ಸಿಂಗಲ್ ಆಗಿಬಿಡ್ತಾವ. ಯಾವತ್ತು ಗುಂಪು ಸಿಂಹದ ತರ ಗುಂಪಾಗಿ ಇದು ಇಲ್ಲ. ಕರಡಿ ಯಾವತ್ತೂ ಸಹ ತಾಯಿ ತನ್ನ ಮರಿಗಳ ಜೊತೆ 2.5 ಇಂದ 3 ವರ್ಷ ತಾನೇ ಇರುತ್ತೆ. ಅದಾದ್ಮೇಲೆ ಮರಿಗಳನ್ನ ಕಚ್ಚಿ ಓಡಿಸುತ್ತೆ, ಹೋಗ್ರಿ ನೀವು ಬದುಕೊಳ್ರಿ ಅಂತ ಹೇಳಿ. ಯಾವುದೇ ರೀತಿಯ ಸಂಸಾರ, ಕುಟುಂಬ, ಸಾಮೂಹಿಕ ಜೀವನ ಇಲ್ಲ ಕರಡಿಗೆ ಸಾಮೂಹಿಕ ಜೀವನ ಇಲ್ಲ. ಮರಿಗಳ ಜೊತೆ ಇದ್ದಾಗ ಅದು 3 ತಾಯಿ 2 ಮರಿ ಜೊತೆ 3 ಇರ್ತಾ ಬಿಟ್ರೆ, ಅಕ್ಕ ತಂಗಿ, ಅಣ್ಣ ತಮ್ಮ ಒಂದು ಸಂಸಾರ ಬಳಗ ಯಾವತ್ತೂ ಇರೋದಿಲ್ಲ.
ಓ, ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ತನ್ನ ಸಂತಾನ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಮೇಟ್ ಆಗತ್ತೆ ಅಷ್ಟೇನೆ. ಮೇಟಿಂಗ್ ಸೀಸನ್ ಅಲ್ಲಿ ಗಂಡು ಹುಡ್ಕೊಂತ ಬರುತ್ತೆ, ಆಗಲೇ ಗೊತ್ತಾಗುತ್ತೆ ಈ ಹೆಣ್ಣು ಈಗ ಬೆದೆಗೆ ಬಂದಿರುವಂತದ್ದು. ಇದೇನಾದ್ರೂ ಹುಲಿ ತರ ಸ್ಪ್ರೇ ಅಥವಾ ಇನ್ನೊಂದು ಏನಾದ್ರು? ಇದರಲ್ಲಿ ಸ್ಪ್ರೇ ಇಲ್ಲ. ಇಲ್ಲ ನಮ್ಮಲ್ಲಿ ಏನಂದ್ರೆ ಟೆರಿಟರಿ ಮಾರ್ಕಿಂಗ್ ನಾವು ಇನ್ನೂ ನೋಡ್ತಾ ಇದ್ವಿ, ಅಷ್ಟು ನಮಗೂ ಇನ್ನೂ ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಈ ಹುಲಿ ಏನ್ ಮಾಡುತ್ತೆ, ಟೆರಿಟರಿ ಮಾರ್ಕಿಂಗ್ ಮಾಡ್ತಾ ಹೋಗುತ್ತೆ, ಮೂತ್ರ ವಿಸರ್ಜನೆ ಮಾಡಿ ಅಲ್ಲೆಲ್ಲಿ ಚುಮ್ಕಿಸಿ. ಆದ್ರೆ ಇದು ಮಲ ವಿಸರ್ಜನೆ ಮಾಡುತ್ತೆ, ಮಲ ಅಲ್ಲೆಲ್ಲೆಲ್ಲಿ ಹಾಕುತ್ತೆ, ಅದು ತನ್ನ ಹೋಗೋ ದಾರಿಯಲ್ಲೆಲ್ಲ ಉದ್ದಕ್ಕೂ ಮಲ ಅಲ್ಲೆಲ್ಲೆಲ್ಲಿ ಹಾಕ್ತಾ ಹೋಗುತ್ತೆ. ಅದು ಬಹುಶಃ ಟೆರಿಟರಿ ಮಾರ್ಕಿಂಗ್ ಆಗಿರುತ್ತೆ ಅದು, ಅಥವಾ ಆ ಗೆದ್ದಲು ಗೂಡನ್ನ ಅಗದಿರೋದು, ಇದೆಲ್ಲ ಅದರ ಗುರುತು. ಅದಕ್ಕೆ ನಾವು ಯಾವುದೇ ಕಾಡಿನ ಪ್ರದೇಶಕ್ಕೆ ಹೋದ್ರೆ ಕರಡಿ ನಮಗೆ ನೇರವಾಗಿ ನೋಡೋದಿಲ್ಲ, ನಾವು ಇಂಡೈರೆಕ್ಟ್ ಎವಿಡೆನ್ಸಸ್ ಅಂತ ಹೇಳ್ತೀವಿ, ಅಪ್ರತ್ಯಕ್ಷವಾಗಿರುವಂಥದ್ದು. ಕರಡಿಯ ಸಗಣಿ ಅದು ನಮ್ಗೆ ಗೊತ್ತಾಗುತ್ತೆ, ಕರಡಿಯ ಸಗಣಿ ಅಂತೇಳಿ. ನಾನು PhD ಮಾಡೋಕ್ಕಾದ್ರೆ 700 ಸಗಣಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಅವನ್ನೆಲ್ಲ ತಂದು ಅವನ್ನೆಲ್ಲ ತೆಗೆದು ಯಾವ ಬೀಜವನ್ನ ತಿಂದೆ, ಆ ಬೀಜದ ಆಧಾರ ಯಾವ ಹಣ್ಣಿನ ಬೀಜ ತಿಂದಿದೆ, ಅದರಲ್ಲಿ ಎಷ್ಟು ಗೆದ್ದಲು ಹುಳುಗಳ ಪ್ರಮಾಣ ಇದೆ, ಎಷ್ಟು ಇರುವೆಗಳ ಪ್ರಮಾಣ ಇದೆ ಅದನ್ನ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಈ ಥರ ನಾವು ಅಧ್ಯಯನ ಮಾಡ್ತೇವೆ. ಸೊ ಯಾವ ಸೀಸನಲ್ಲಿ ಏನೇನು ತಿಂದಿದೆ ಅನ್ನೋದು ನಮ್ಗೆ ಅಧ್ಯಯನದ ಮೇಲೆ ಗೊತ್ತಾಗುತ್ತೆ. ನೀರು ಇರೋದು ಕುಡಿಯೋದು ಹೇಗೆ? ನೀರು ಸಹ ಬಹಳ ಮುಖ್ಯ ನೋಡಿ. ಕರಡಿಗಳಿಗೆ ದಿನಕ್ಕೆ 1 ಬಾರಿ ಆದ್ರೆ ನೀರು ಕುಡಿಲೇಬೇಕದು. ಹಾಗಾಗಿ ಏನಾಗುತ್ತೆ, ಇಡೀ ಮಳೆಗಾಲ ಚಳಿಗಾಲದಲ್ಲಿ ಎಲ್ಲೋ ನೀರು ಸಿಗುತ್ತೆ, ಅದು ಓಕೆ. ಬೇಸಿಗೆ ಬಂದ ತಕ್ಷಣ ಯಾಕೆ ಮನುಷ್ಯನ ಮೇಲೆ ಕರಡಿ ಅಟ್ಯಾಕ್ ಜಾಸ್ತಿ ಆಗ್ತವೆ? ಬೇಸಿಗೆಯಲ್ಲಿ ಜಾಸ್ತಿ ಆಗೋದು ಯಾಕಾಗುತ್ತೆ ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ಕಾಡಲ್ಲಿ ನೀರು ಸಿಗದೇ ಇದ್ರೆ ಅದೇನಾಗುತ್ತೆ, ಊರಿನ ಹಳ್ಳಿ ಕಡೆ ಬರುತ್ತೆ, ಪಂಪ್ ಸೆಟ್ ಇರೋ ಕಡೆ ಬರುತ್ತೆ, ಹೊಲ ಗದ್ದೆಗಳ ಕಡೆ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಜನರ ಮೇಲೆ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಈಗ ಏನ್ ಮಾಡ್ತಾರೆ ನಮ್ಮ ಅರಣ್ಯ ಇಲಾಖೆಯವರು, ಬಹಳ ಒಳ್ಳೆ ಕೆಲಸ ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ನಾವೇನು ಮಾಡಿದ್ವಿ, ಹೋದ ವರ್ಷದ 3-4 ವರ್ಷದಿಂದ ಏನ್ ಮಾಡಿದ್ದಾರೆ, ಅಲ್ಲೆಲ್ಲೆಲ್ಲೆಲ್ಲ ನೀರಿನ ತೊಟ್ಟಿಗಳನ್ನ ಅರಣ್ಯದ ಅಂಚಿನಲ್ಲಿ ನೀರಿನ ತೊಟ್ಟಿ ನಿರ್ಮಿಸಿದ್ದಾರೆ. ಅದಕ್ಕೆ ನೀರು ಬಿಡ್ತಿದ್ದಾರೆ, 3-4 ತಿಂಗಳು ನೀರಿನಿಂದ ತುಂಬಿಸ್ತಾರೆ ಅಲ್ಲಿ. ನಾನು ಅಲ್ಲೆಲ್ಲ ಕ್ಯಾಮ್ರಾ ಟ್ರ್ಯಾಪ್ ಇಟ್ಟು ನಾವು ಸ್ಟಡಿ ಮಾಡಿದ್ದೀವಿ. ಅಲ್ಲಿ ಬಂದು ಕರಡಿಗಳು ನೀರು ಕುಡಿತಾವೆ, ಕಾಡಲ್ಲೆಲ್ಲ ಓಡಾಡ್ಕೊಂತ ಇರ್ತವೆ. ಮಾನವ ಕರಡಿ ಸಂಘರ್ಷ ಬಹಳ ಕಡಿಮೆ ಆಗಿದೆ ಇದರಿಂದ. ಇದು ನಡಿಬೇಕಾದ್ರೆ 4 ಕಾಲನ್ನು ಇಟ್ಟೆ 4 ಕಾಲ ಮೇಲೆ. ಹೌದು. ಒಂದು ಕರಡಿ ತೂಕ ಅಂದ್ರೆ ಒಂದು ಯಾವರೇಜ್ ಆಗಿ ಒಂದು ಹೆಣ್ಣು ಗರಿಷ್ಠ 80 kg ವರೆಗೆ ಇರುತ್ತೆ, ಗಂಡು ಒಂದು 100-120 kg ಕರಡಿ. ಅದು ಜೂನಲ್ಲಿ ಇದ್ದಾಗ ಏನಾಗುತ್ತೆ, ಬಹಳ ತಿಂದು ಒಬೆಸಿಟಿ ಬಂದಿರಬಹುದು, ಅವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, 120-130 kg ವರೆಗೂ ಜಾಸ್ತಿ ಬರುತ್ತೆ. ಬಟ್ ನೀವು ನೋಡ್ತಾ ಇದ್ರಲ್ಲ ಸರ್, ಇದನ್ನ ಹಿಂದೆ ನಾವು ನೋಡಿದಾಗ ಕರಡಿ ಮನುಷ್ಯ ಅದನ್ನ ತಗೊಂಡು ಊರು ಕರ್ಕೊಂಡು ಹೋಗ್ತಾ ಇದ್ದ. ಈ ಪದ್ಧತಿ ಯಾಕೆ ನೋಡಿ, ಈ ಪದ್ಧತಿ ಶತಮಾನಗಳಿಂದ ಇದೆ. ಒಂದ್ ಕರಡಿ ಆಡಿಸೋ ಪದ್ಧತಿ ಏನಿದೆ ಶತಮಾನಗಳಿಂದ ಇರುವಂಥದ್ದು. ಲೈಕ್ ಮಂಗ ಆಡಿಸೋದು, ಹಾವು ಆಡಿಸೋರು, ಕರಡಿ ಆಡಿಸೋರು, ಇವೆಲ್ಲ ನಮ್ಮ ಜಾನಪದದಲ್ಲಿ ಬಂದಂಥ ಕಲೆಗಳು ಇವೆಲ್ಲ. ಮತ್ತು ಜನ ಬದುಕಿಗಾಗಿ ಕಟ್ಕೊಂಡಂಥವ್ರು ಅದನ್ನು. ಕಾಡಿನಲ್ಲಿ ಸಿಕ್ಕಂಥ ಮರಿ ತಂದು ಪಳಗಿಸಿ ಅದನ್ನು ಊರೂರು ಕರ್ಕೊಂಡೋಗಿ ಮಾಡುವಂಥದ್ದಿತ್ತು. ಆದರೆ ಏನಾಯಿತು, ಕಾಲಾನುಕಾಲ ಮೊಘಲ್ ಕಾಲದಲ್ಲಿ ಇದನ್ನು ಮಾಡಿದ್ರು ಅಂತ ಹೇಳ್ತಾರೆ. ಈ ಒಂದು ಪದ್ಧತಿ ಮೊಘಲ್ ಕಾಲದಲ್ಲಿ ಬಂತು. ಮಂಗ ಆಡಿಸೋರು, ಹಾವು ಆಡಿಸೋರು, ಕರಡಿ ಆಡಿಸೋರು, ಈ ಥರ ಎಲ್ಲ ಪಳಗಿಸೋದು ಪ್ರಾಣಿಗಳನ್ನು, ಒಂಟೆಗಳನ್ನು ಪಳಗಿಸೋದು. ಇವನ್ನು ಚೀತಾಗಳನ್ನು ಪಳಗಿಸಿದ್ರು. ಚೀತಾನ ಪಳಗಿಸಿ ಬೇಟೆಯಾಡಕ್ಕೆ ಕಳಿಸ್ತಾ ಇದ್ರು ಮೊಘಲರೆಲ್ಲ. ಅದು ಮೊಘಲರದ್ದು ಹೇಳ್ತಾರೆ, ಚೀತಾ ತಂದದ್ದು ಇರಾನಿಂದ ಅಂತಾನು ಹೇಳ್ತಾರೆ. ಇರಾನಿಂದ ತಂದು ಅವ್ರು ಏನ್ ಮಾಡ್ತಾರೆ, ಚೀತಾ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ತಗೊಂಡ್ ಹೋಗ್ತಾರೆ ಬಯಲು ಸೀಮೆಗೆ. ಇಲ್ಲಿ ಕೊಲ್ಲಾಪುರ, ಕೊಪ್ಪಳ ಈ ಭಾಗದಲ್ಲೆಲ್ಲ ಚೀತಾಗಳು ಅವು ತಗೊಂಡ್ ಹೋಗಿ ಅಲ್ಲಿ ಬಿಟ್ಬಿಟ್ರೆ ಅವು ಹೋಗಿ ಅಲ್ಲಿ ಬ್ಲಾಕ್ ಬಗ್ಸ್, ನಮ್ಮ ಚಿಗರಿಗಳನ್ನ ಅದು ಹಿಡಿತಿತ್ತು. ಇವ್ರು ಹೋಗಿ ಅದು ಫಾರ್ ಫನ್. ಈ ಥರ ಎಲ್ಲ ಬಹಳಷ್ಟು ಈ ಡೇಗೆ ಹಕ್ಕಿಗಳನ್ನ ಇದು ಮಾಡೋದು. ಡೇಗೆ ಹಕ್ಕಿಗಳು, ಹಾಕ್ ಅಂತ ಹೇಳ್ತೀವಿ, ಶಿಕ್ರಾಗಳು, ಇವುಗಳನ್ನ ಪಳಗಿಸಿ ಅವಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸೀದಾ ತಗೊಂಡೋಗಿ ಎಲ್ಲಿ ಪಕ್ಷಿಗಳು ಜಾಸ್ತಿ ಅಲ್ಲಿ ಹೋಗಿ ಪಕ್ಷಿಯನ್ನು ಬೇಟೆ ಆಡ್ಕೊಂಡು ಅದು ಬರ್ತಿತ್ತು. ಇದೆಲ್ಲ ಟ್ರೈನಿಂಗ್ ಮಾಡಿದ್ರು ಮೊಘಲ್ ಪೀರಿಯಡಲ್ಲಿ ಬಹಳ ಆಯ್ತು ಇದೆಲ್ಲ. ಸೊ ಆ ಸಂದರ್ಭದಲ್ಲಿ ಇವರು ಸಹ ಕರಡಿ ಆಡಿಸೋದು ಪದ್ಧತಿ ಇತ್ತು. ಮರಿ ತೊಗೊಂಬಂದು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಅದನ್ನೆಲ್ಲ ಊರೂರು ಕರ್ಕೊಂಡು ಹೋಗಿ ಅದರಿಂದ ಬದುಕ್ತಾ ಇದ್ರು.